ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಶ್ರೀ ಉಟಕನೂರು ಮರಿ ಬಸವಲಿಂಗ ತಾತನವರ ರಥೋತ್ಸವ ಅದ್ದೂರಿಯಾಗಿ ಜರುಗಿದ್ದು 32 ವರ್ಷಗಳ ಹಿಂದೆ ಗ್ರಾಮದಲ್ಲಿ ಬೂದಿ ಮತ್ತು ಹಸಿರು ಮಿಶ್ರಿತ ಚಿಕ್ಕ ಚಿಕ್ಕ ಹಾವುಗಳು ಯಥೇಚ್ಛವಾಗಿ ಕಂಡು ಬಂದಿದ್ದರಿಂದ ಗಾಬರಿಗೊಂಡ ಗ್ರಾಮಸ್ಥರು ಪರಿಹಾರಕ್ಕಾಗಿ ಹಲವು ಮಠಗಳ ಸ್ವಾಮೀಜಿಗಳ ಮೊರೆ ಹೋಗಿದ್ದಾರೆ. ನಿಮ್ಮ ಗ್ರಾಮಕ್ಕೆ ಮರಿ ಬಸವಲಿಂಗ ಸ್ವಾಮೀಜಿಯವರು ಬಂದಿದ್ದಾರೆಂದು ಅವರ ಪೂಜೆಗೆ ದೇವಸ್ಥಾನ ನಿರ್ಮಿಸುವಂತೆ ಸಲಹೆ ನೀಡಿದ್ದರಿಂದ ಗ್ರಾಮದ ಹಿರಿಯ ಮುಖಂಡರೆಲ್ಲ ಸೇರಿ ಶ್ರೀ ಉಟಕನೂರು ಮರಿ ಬಸವಲಿಂಗ ಸ್ವಾಮಿಯ ಗದ್ದುಗೆ ನಿರ್ಮಿಸಿ ಪೂಜೆ ಸಲ್ಲಿಸುತ್ತಾ ಬಂದಾಗಿನಿಂದ ಹಾವುಗಳು ಕಾಣುವುದು ಕಡಿಮೆಯಾಗಿದೆ ಎಂಬ ಪ್ರತೀತಿ ಇದೆ. ಕಾಲಾನಂತರ ದೇವಸ್ಥಾನ ನಿರ್ಮಿಸಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾ ಬರಲಾಗುತ್ತಿದ್ದು, ಗ್ರಾಮದ ಸುಖ ಶಾಂತಿಯ ಪ್ರತೀಕವಾಗಿರುವ ಮರಿ ಬಸವ ತಾತನವರ ರಥೋತ್ಸವ ಪ್ರತಿ ವರ್ಷ ಹಂಪಿ ರಥೋತ್ಸವವು ಜರುಗುವ ದವನದ ಹುಣ್ಣಿಮೆ ಎಂದೇ ಜರುಗಲಿದೆ. ದೇವಸ್ಥಾನದಲ್ಲಿ ಪಂಚಾಮೃತಾಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆಗೈದು ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಗ್ರಾಮದ ಎಲ್ಲ ಭಕ್ತಾದಿಗಳು ಕಾಯಿ ಕರ್ಪೂರ ಎಡೆ ನೈವೇದ್ಯ ಸಲ್ಲಿಸಿ ತಮ್ಮ ಹರಕೆಗಳನ್ನು ಅರ್ಪಿಸಿದ್ದಾರೆ. ಸಾಯಂಕಾಲದಂದು ಜರುಗಿದ ರಥೋತ್ಸವಕ್ಕೂ ಮುನ್ನ ಯುವಕರು ಬೃಹತ್ ಹಾರಗಳನ್ನು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಮೂಲಕ ತಂದು ರಥಕ್ಕೆ ಸಮರ್ಪಿಸಿದ್ದು, ಸಾಯಂಕಾಲ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಸಿಂಗಾಪುರ, ಹೆರಕಲು, ಉಡೇಗೋಳು ಮತ್ತು ನಡವಿ ಸೇರಿದಂತೆ ವಿವಿಧ ಊರುಗಳಿಂದ ಭಕ್ತರು ಭಾಗವಹಿಸಿ ಹೂವನ್ನು ಎಸೆದು ಭಕ್ತಿಯಿಂದ ನಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.